Hello, all. Welcome to Universal Group of Institutions, Bengaluru. Welcome to our special series on case means economics in less than 20 minutes. As you are already aware, we have discussed at a great length about the agricultural sector, about the industrial sector, and in this particular video session, we are going to discuss about the service sector. In this particular video session, we are going to discuss about the key data and the keywords that must be used whenever there is a question on the service sector. So ಇಂದಿನ ಸೀರೀಸ್ಗೆ ನಿಮಗೆಲ್ಲರೂ ವೆಲ್ಕಮ್. ಸೊ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇಸ್ ದಟ್ ನಾನು ಈಗಾಗಲೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ನೋಡಿ, ಯಾವುದೇ ಒಂದು ದೇಶದ ಆರ್ಥಿಕ ಇತಿಹಾಸವನ್ನು ತೆಗೆದುಕೊಂಡ್ರೆ ಮೊಟ್ಟ ಮೊದಲಿಗೆ ಅಂದರೆ ಪ್ರಾರಂಭದಲ್ಲಿ ಅಗ್ರಿಕಲ್ಚರ್ ವಿಲ್ ಬಿ ದಿ ಡಾಮಿನೆಂಟ್ ಸೆಕ್ಟರ್. ಡಾಮಿನೆಂಟ್ ಇನ್ ಟರ್ಮ್ಸ್ ಆಫ್ ದಿ ಟೂ ಡೈಮೆನ್ಷನ್ಸ್. ಒಂದು, ಅತಿ ಹೆಚ್ಚು ಜನ ಕೃಷಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಮತ್ತು ಜಿ ಡಿ ಪಿಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಎಲ್ಲಿಂದ ಬರ್ತಾ ಇರುತ್ತೆ ಅಂದರೆ ಅದು ಕೃಷಿಯಿಂದ. ತಂತ್ರಜ್ಞಾನದಲ್ಲಿ ಬದಲಾವಣೆ ಆದಂತೆ ಆಸ್ ದಿ ಟೆಕ್ನಾಲಜಿ ಇಂಪ್ರೂವ್ಸ್, ಸೆಕೆಂಡರಿ ಸೆಕ್ಟರ್ ಇಸ್ ಗೋಯಿಂಗ್ ಟು ಬಿಕಮ್ ದಿ ಡಾಮಿನೆಂಟ್. ಅಂದರೆ ಅತಿ ಹೆಚ್ಚು ಜನ ಕೆಲಸ ಮಾಡೋದು ಇಂಡಸ್ಟ್ರಿಯಲ್ಲಿ ಮತ್ತು ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ ಕೂಡ ಬರೋದು ಕೂಡ ಸೆಕೆಂಡರಿ ಸೆಕ್ಟರ್. ಅದಾದ ಮೇಲೆ as the technology again improves, if you look at right now in the era of the telecommunication or the internet led development or growth that is happening, service sector is going to become the dominant. ಜಾಸ್ತಿ ಜನನು ಅಲ್ಲೇ ಕಾರ್ಯನಿರ್ವಹಿಸಬೇಕು ಮತ್ತು ಜಿ ಡಿ ಪಿಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೂಡ ಅಲ್ಲಿಂದನೇ ಬರಬೇಕು. ಆದರೆ ಇಂಡಿಯಾ ಈಸ್ ಅ ವೆರಿ ಪೆಕ್ಯುಲಿಯರ್ ನೇಷನ್. ಇದು ಒಂಥರ ಒಂದು ಗುಂಪಿಗೆ ಸೇರದ ಪದ. ನೀವು ಇಫ್ ಯು ಲುಕ್ ಎಟ್ ದಿ ಡೆವಲಪ್ಮೆಂಟ್ ಇವನ್ ಇನ್ ದಿ ನಾರ್ತ್ ಅಮೇರಿಕಾ, ಇಫ್ ಯು ಲುಕ್ ಎಟ್ ದಿ ಡೆವಲಪ್ಮೆಂಟ್ ಇವನ್ ಇನ್ ದಿ ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್, ಫ್ರಾನ್ಸ್ ಇರ್ಬೋದು, ಸ್ಪೇನ್ ಇರ್ಬೋದು, ಇಟಲಿ ಇರ್ಬೋದು, ಅಥವಾ ನಮ್ಮ ಏಷ್ಯನ್ ಕಂಟ್ರೀಸೇ ತೆಗೆದುಕೊಂಡಲ್ಲಿ ಜಪಾನ್ ಇರ್ಬೋದು, ಅಥವಾ ಚೈನಾ ಇರ್ಬೋದು, ಅಥವಾ ಸೌತ್ ಕೊರಿಯಾ ಇರ್ಬೋದು, ಅಥವಾ ವಿಯೆಟ್ನಾಂ ಕೂಡ ಇರ್ಬೋದು. ಈ ಎಲ್ಲ ದೇಶಗಳನ್ನು ನೀವು ಗಮನಿಸಿದರೆ ಮತ್ತು ಭಾರತದ ಒಂದು ಆರ್ಥಿಕ ಇತಿಹಾಸವನ್ನು ಗಮನಿಸಿದ್ರಲ್ಲಿ ಭಾರತ India does not fit into this group because we have took jump directly from the agriculture we directly jumped to the service sector. Andre India's industrial base was never become a strong and it was not contributing enough as well. Ee one particular dimension and we are going to look at in our next video. But can you see this very simple two charts? Chart number one is giving you in the last 50 years ಅಲ್ಲಿ ಕಳೆದ ಒಂದು 50 ವರ್ಷದಲ್ಲಿ which sector has contributed more? Can you see very clearly? ಈಗ ಅಗ್ರಿಕಲ್ಚರ್ ನೋಡಿ, ಪ್ರಾರಂಭದಲ್ಲಿ 1973ರಲ್ಲಿ ಅಂದರೆ ಸರಿ ಸುಮಾರು 40% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದು. ನಾವು ದಟ್ ಹ್ಯಾಸ್ ಕಮ್ ಡೌನ್ ಟು 18%. ಕ್ಯಾನ್ ಯು ಸಿ ದಿ ಒನ್ ಸೆಕ್ಟರ್ ದಟ್ ಹ್ಯಾಸ್ ಬೀನ್ whose contribution has increased? It used to contribute somewhere around 38%. Now it has increased to nearly 55%. ಈ ಒಂದು ಡೈಮೆನ್ಷನ್ ಅನ್ನು ಹಾಕಲೇಬೇಕು. ದಟ್ ಈಸ್ ಇನ್ ದ ಲಾಸ್ಟ್ 50 years ಅಗ್ರಿಕಲ್ಚರ್ ನೋಡಿ, this is completely oppositely, which agriculture contribution has come down from 40% to 18%. ಅದೇ ಇಲ್ಲಿಂದ 38% to 55% ಅಲ್ಲಿ ಜಿ ಡಿ ಪಿ ಕಾಂಟ್ರಿಬ್ಯೂಷನ್. ದಿಸ್ ಇಸ್ ಡೇಟಾ ನಂಬರ್ 1. ದಿಸ್ ಮಸ್ಟ್ ಬಿ ಇನ್ಕ್ಲೂಡೆಡ್. ನೆಕ್ಸ್ಟ್ ಲುಕ್ ಎಟ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಡೇಟಾ ನೋಡಿ. ಸರ್ವಿಸ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಿದೆ, ಆದರೆ ಸರ್ವಿಸ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲಿ ಅದರ ಪಾತ್ರ ನೋಡಿ, ಇಟ್ ಈಸ್ ಯಟ್ ನಿಯರ್ಲಿ 30% ಜನ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂದಿಗೂ ಕೂಡ 44% ಜನ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ that happens to be the agriculture only. So this is the second important data that must be used. ಒಂದು, ಸರ್ವಿಸ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ಎಷ್ಟು, ಅದು ಹೇಗೆ ಕಾಲಾಂತರದಲ್ಲಿ ಹೆಚ್ಚಾಗಿದೆ, ಅದೇ ರೀತಿ ಅಗ್ರಿಕಲ್ಚರ್ನ ಮಹತ್ವ ಹೇಗೆ ಕಮ್ಮಾಗಿದೆ ಅಂದರೆ ಜಿ ಡಿ ಪಿ ಕಾಂಟ್ರಿಬ್ಯೂಷನಲ್ಲಿ. ಬಟ್ ಅದೇ ಅಗ್ರಿಕಲ್ಚರ್ನ ಮಹತ್ವ ಇಂದಿಗೂ ಕೂಡ ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲಿ ನೋಡಿದ್ರೆ ಅತಿ ಹೆಚ್ಚು ಜನ ಇಂದಿಗೂ ಕೂಡ ಎಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಅದು ದಟ್ ಹ್ಯಾಪನ್ಸ್ ಟು ಬಿ ದಿ ಅಗ್ರಿಕಲ್ಚರ್. ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ ಅಬೌಟ್ ದಿಸ್ ಸಮಥಿಂಗ್ ಕಾಲ್ಡ್ ಆಸ್ ದಿ industry. Very rarely it has, for a brief period of a time it has gone beyond 30%,
and again whose contribution sadyada ಹೊತ್ತಿಗೆ it has come down to 26%. Okay, so let us look at the next important things that what the economic survey says. Economic survey ಪ್ರಕಾರ ಇಂದು about 55% of the total size of the economy ಗೆ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, that is being contributed by the service sector. ಮತ್ತೆ ಒಟ್ಟಾರೆ ರಫ್ತುವಿನಲ್ಲಿ ಎಕ್ಸ್ಪೋರ್ಟ್ಸ್ ಅಲ್ಲಿ what is the contribution of the service sector, that happens to be 44%. because two things that matters, ಒಂದು ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಇರುತ್ತೆ, ಇನ್ನೊಂದು ಸರ್ವಿಸ್ ಎಕ್ಸ್ಪೋರ್ಟ್ಸ್ ಇರುತ್ತೆ. ಮರ್ಚೆಂಡೈಸ್ ಇನ್ ದ ಸೆನ್ಸ್ ಗೂಡ್ಸ್, ಸರ್ವಿಸಸ್ ಇನ್ ದ ಸೆನ್ಸ್ ಇಂಟ್ಯಾಂಜಿಬಲ್, ಅಂದ್ರೆ ನಮ್ಗೆ ಕಣ್ಣಿಗೆ ವಿಚ್ ವಿ ಕೆನಾಟ್ ಟಚ್. ಸೊ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಕಾಂಟ್ರಿಬ್ಯೂಟ್ ನಿಯರ್ಲಿ 44%. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಈಗ ನೀವೆಲ್ಲ ಕಡೆ ನೋಡ್ತಾ ಇದ್ದಾರೆ ಸ್ಟಾರ್ಟ್ಅಪ್ ಕಳೆದ ಒಂದು 9 ವರ್ಷದಲ್ಲಿ the number of startups have increased because these startups are fueling the service led growth in India. That has increased from 2000 to 31,000. So I just want you to remember the second important figure, that is yes to export ಅಲ್ಲಿ ಪಾಲುದಾರಿಕೆ ಅಂದ್ರೆ ಪಾಲುದಾರಿಕೆ ಬಂದ್ಬಿಟ್ಟು that is roughly around 44% in total exports. So next set of data, that is startup led growth ಅಂತಂದ್ರೆ the number of startups have increased from 2000 to 20,000. ಅದೇ ರೀತಿ ನೋಡಿ the UN ಆರ್ಗನೈಸೇಷನ್ ಒಂದು ಸ್ಪೆಷಲ್ ರಿಪೋರ್ಟ್ ಏನು ಹೇಳ್ತಾ ಇದೆ, ದಟ್ ಈಸ್ ಆನ್ ದಿ ಟ್ರೇಡ್ ಮೇಲೆ, ಮತ್ತೆ ಅದೇ ರೀತಿ ಗೋಲ್ಡ್ಮನ್ ಸ್ಯಾಕ್ಸ್ ಜೊತೆಯೊಂದಿಗೆ ಏನು ಹೇಳಿದೆ ಅಂತಂದ್ರೆ ಕಳೆದ ಒಂದು 18 ವರ್ಷದಲ್ಲಿ ನೀವು ಸರ್ವಿಸ್ ಸೆಕ್ಟರ್ ಲೆಡ್ನ ಗ್ರೋತ್ ನೋಡಿದ್ರೆ ರೈಟ್ ನಾವ್ ದಿ ಸರ್ವಿಸ್ ಟೋಟಲ್ ಸರ್ವಿಸ್ ಸೆಕ್ಟರ್ನ ವ್ಯಾಲ್ಯೂ ಎಕ್ಸ್ಪೋರ್ಟ್ ವ್ಯಾಲ್ಯೂ ನೋಡಿದ್ರೆ that is standing somewhere around 337 billion. ನಿಮಗೆ 337 ಬಿಲಿಯನ್ ಅಂತ ನೆನಪಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ರಾಕ್ಸಿಮೇಟ್ಲಿ 340 ಬಿಲಿಯನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದರೆ ಸಾಕು. ದಟ್ ವಾಸ್ ಸಮ್ವೇರ್ ಅರೌಂಡ್ 37 ಆರ್ ಬಿಲಿಯನ್ ನಿಂದ 340 ಬಿಲಿಯನ್ಗೆ ಹೋಗಿದೆ. ಇದೇ ಸೇಮ್ ರಿಪೋರ್ಟ್ ದಟ್ ಈಸ್ UNCTADನೇ ಹೇಳುತ್ತೆ 2030 ಹೊತ್ತಿಗೆ ಟೋಟಲ್ ಸರ್ವಿಸ್ ಲೆಡ್ ಎಕ್ಸ್ಪೋರ್ಟ್ಸ್ ಎಷ್ಟಾಗುತ್ತೆ ಅಂತಂದ್ರೆ $900 ಬಿಲಿಯನ್ ರೀಚ್ ಆಗ್ಬಹುದು ಅಂತ ಹೇಳ್ತಾ ಇದೆ. ಸೊ ದಿಸ್ ಈಸ್ ಅ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟಾ ದಟ್ ಮಸ್ಟ್ ಬಿ ಯೂಸ್ಡ್. ನಾನು ಹೇಳಿದಾಗೆ ನೋಡಿ, ದ ರೀಸನ್ ವಿ ಆರ್ ಫೋಕಸಿಂಗ್ ಮೋರ್ ಆನ್ ದಿ ಕೀವರ್ಡ್ಸ್ ಅಂಡ್ ಡೇಟಾಸ್, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ದಿ ಪರ್ಫೆಕ್ಟ್ ಆನ್ಸರ್. ನಮ್ಮ ಆನ್ಸರಲ್ಲಿ ಎಷ್ಟು ಕೀವರ್ಡ್ಗಳನ್ನು ಬಳಸ್ತೀವಿ, ಎಷ್ಟು ಡೇಟಾಗಳನ್ನು ಬಳಸ್ತೀವಿ, ಅದರ ಒಂದು ಆಧಾರದ ಮೇಲೆ ನಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಆ್ಯಂಡ್ ಎಸ್ಪೆಷಲಿ ಇನ್ ಎಕನಾಮಿಕ್ಸ್ ವಿ ಆರ್ ಸಪೋಸ್ ಟು ಯೂಸ್ ದಿ ರಿಲೆವೆಂಟ್ ಡೇಟಾಗಳನ್ನು ಬಳಸಿಲ್ಲ ಅಂದರೆ ಅವರ್ ಆನ್ಸರ್ ವಿಲ್ ನಾಟ್ ಬಿ ಕಂಪ್ಲೀಟ್. ಸೊ ಇದರಲ್ಲಿ ಅಂದರೆ ಸರ್ವಿಸ್ ಲೆಡ್ ಗ್ರೋತ್ ಬಂದಾಗ ಒಂದು ಸರ್ವಿಸ್ ಸೆಕ್ಟರ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ GDPಗೆ, ಸರ್ವಿಸ್ ಸೆಕ್ಟರಲ್ಲಿ ಎಷ್ಟು ಜನ ಎಂಪ್ಲಾಯ್ಡ್ ಇದ್ದಾರೆ, what is the total export of the service led, ಅದೇ ರೀತಿ ಸರ್ವಿಸ್ ಒಟ್ಟಾರೆ ರಫ್ತುವಿನಲ್ಲಿ ಎಷ್ಟು ಪಾತ್ರ ಇದೆ, what is a percentage, ಅದೇ and what is the total value that is existing and what is the potential it has. ನೋಡಿ ನಾವು ಒಂದು ವೇಳೆ ಟಕ್ ಅಂತ UNCTAD ಪ್ರಕಾರ ಅಂತ ಬರೆದಲ್ಲಿ ಆವಾಗ UNCTAD ವರದಿ ಏನಿದೆ ಅಲ್ಲ, that is going to add value to our answer. ಅದಕ್ಕೋಸ್ಕರನೇ ಈ ವರದಿಗಳ ಮತ್ತು ಈ ದತ್ತಾಂಶಗಳ ಉಲ್ಲೇಖ ನಮ್ಮ ಆನ್ಸರ್ ಅಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಸೊ ಲೆಟ್ ಅಸ್ ಲುಕ್ ಎಟ್, ಹಾಗಾದ್ರೆ ಇದು ಇಫ್ ಯು ಲುಕ್ ಎಟ್ ದಿ ನೆಕ್ಸ್ಟ್ ಒನ್, ಬಿಕಾಸ್ ಆಲ್ವೇಸ್ ರಿಲೇಟಿವ್ ಕಂಪ್ಯಾರಿಸನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಉದಾಹರಣೆಗೆ ಒಂದು ಸುಮ್ಮನೆ ಉದಾಹರಣೆ ಕೊಡ್ತೀನಿ, ನಮ್ಮ ಪೇರೆಂಟ್ಸ್ ಏನು ಮಾಡ್ತಾ ಇರ್ತಾರೆ, ದೇ ಆಲ್ವೇಸ್ ಕೀಪ್ ಆನ್ ಸೇಯಿಂಗ್, ನೋಡು ಪಕ್ಕದ ಮನೆ ಹುಡುಗ ಏನು ಮಾಡ್ತಾ ಇದ್ದಾನೆ, ಪಕ್ಕದ ಮನೆ ಹುಡುಗಿ, ಹೌ ದೇ ಆರ್ ರೀಡಿಂಗ್, ಅದೇ ರೀತಿ ಇಂಡಿಯನ್ ಎಕನಾಮಿಕ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೋರಿ ಯೂಸಿಂಗ್ ದಿ ಇನ್ ಅ ರಿಲೇಟಿವ್ ಕಂಪ್ಯಾರಿಸನ್ ವಿತ್ ದಿ ಅದರ್ ನೇಷನ್. ನೀವು ಸರ್ವಿಸ್ ಸೆಕ್ಟರ್ ಅಲ್ಲಿ ನೋಡಿದ್ರೆ ಎಕ್ಸೆಪ್ಟ್ ಸಿಂಗಪೂರ್ ಅಂಡ್ ಐರ್ಲೆಂಡ್, ಇಂಡಿಯಾ ಇಸ್ ದಿ ಥರ್ಡ್ fastest growing in terms of the service sector. So which are the top 5 countries where in terms of the largest service sectors? One happens to be the European Union in terms of value. I'm talking in terms of the value. Okay. Second is US, UK, China, and India is a 5th largest. Service sector alli, in terms of the value, India happens to be the 5th largest exporter of services.
ಸೊ ಯಾಕೆ ಸರ್ವಿಸಸ್, ಐ ಮೀನ್ ಹೌ ಇಟ್ ಹ್ಯಾಸ್ ಇನ್ಕ್ರೂಸ್, ನೀವು ಪ್ರಾರಂಭದಲ್ಲಿ ನೋಡಿದಾಗ, ಐ ಮೀನ್ ಒನ್ಸ್ ವಿ ಕ್ಯಾರಿಡ್ ಔಟ್ ದಿಸ್ ರಿಫಾರ್ಮ್ಸ್ ಕಾಲ್ಡ್ ಆಸ್ LPG ರಿಫಾರ್ಮ್ಸ್ಗಳನ್ನು ಕ್ಯಾರಿ ಮಾಡಿದಾಗ 1991 ವಿ ಓಪನ್ಡ್ ಅವರ್ ಎಕಾನಮಿ ಟು ದಿ ಫಾರಿನ್ ಇನ್ವೆಸ್ಟ್ಮೆಂಟ್. ಎಟ್ ದಟ್ ಟೈಮ್ ದಿಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಐ ಮೀನ್ ವಿ ಅಟ್ರಾಕ್ಟೆಡ್ ಮೋರ್ ಅಮೌಂಟ್ ಆಫ್ FDI ಇನ್ ದಿ ಸರ್ವಿಸ್ ಸೆಕ್ಟರ್. ಆದ ಕಾರಣ ಏನಾಯಿತು ಅಂದರೆ ಆವಾಗ ಆಫ್ ಶೋರಿಂಗ್ನ ಮೂಲಕ, ಆಫ್ ಶೋರಿಂಗ್ ಅಂದರೆ ಐ ಮೀನ್ ಒಂದು ಕಂಪನಿ, ಐ ಮೀನ್ ದಟ್ ಈಸ್ ಲೆಟ್ಸ್ ಸೇ, ಈಗ ಉದಾಹರಣೆಗೆ ಕಂಪನಿ ತಗೊಳ್ಳಿ, ಐ ಮೀನ್ ಟೇಕ್ ಒನ್ ಆ್ಯಪಲ್ ತಗೊಳ್ಳಿ. ಆ್ಯಪಲ್ ಕಂಪನಿ ವಿಚ್ ಈಸ್ ಪ್ರೆಸೆಂಟ್ ಇನ್ USA. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಕಸ್ಟಮರ್ ಸರ್ವಿಸನ್ನು ಜನರಿಗೆ ಕೊಡಬೇಕು ಅಂತಂದ್ರಾಗ, ಐ ಮೀನ್ ದೇ ನೀಡ್ ಟು ಹೈರ್ ದಿ US ಸಿಟಿಸನ್ಸ್. US ಸಿಟಿಸನನ್ನು ಹೈರ್ ಮಾಡೋ ಬದಲಾಗಿ ಕಸ್ಟಮರ್ ಸರ್ವಿಸ್ ಏನಿದೆಲ್ಲ ಅದನ್ನು ಭಾರತಕ್ಕೆ ದೇ ಹ್ಯಾವ್ ಔಟ್ಸೋರ್ಸ್ಡ್. ಇಲ್ಲಿ ಔಟ್ಸೋರ್ಸ್ ಮಾಡಿದಾಗ ಲೋಕಲ್ ಟ್ಯಾಲೆಂಟನ್ನು ಹೈರ್ ಮಾಡ್ತಾರೆ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಸೆಟ್ ಅಪ್ ಒನ್ ಕಂಪನಿ ಹಿಯರ್ ಇನ್ ಇಂಡಿಯಾ ಇಟ್ ಸೆಲ್ಫ್. ಹಾಗಾದರೆ ರಾದರ್ ದ್ಯಾನ್ hiring US citizens and setting up a factory in US, they have set up their office in India and hired the Indian citizens. So Indians happens to be two advantages they enjoy. One is they happens to be the cheap labor. Second one, they also happens to be the skilled labor. Skilled idare, at the same time they are able to work at the lower wages. ಕಡಿಮೆ ಸಂಬಳದಲ್ಲಿ ಅತ್ಯಂತ ಕೌಶಲ್ಯ ಉಳ್ಳಂತ ಒಂದು ವರ್ಕ್ ಫೋರ್ಸ್ ಸಿಕ್ಕಿದೆ. ಸೊ ದಿಸ್ ಹ್ಯಾಸ್ that we see right after the 1991. ಈ ಆಫ್ ಶೋರಿಂಗ್ ಹೋಗಿ ಇವಾಗ ಏನಾಗಿದೆ ಅಂದರೆ, these IT led, I mean we see the revolution that now has become a global capability centers. ನಾವಿಲ್ಲೇ ನೋಡ್ತಾ ಇದ್ದೀವಿ, innovation is happening. ನಾವಿಲ್ಲೇ ನೋಡ್ತಾ ಇದ್ದೀವಿ, R&D is happening. I mean the people, I mean the companies are advocating in terms of the artificial intelligence ಇರ್ಬೋದು, ಇಲ್ಲ ಮಷಿನ್ ಲರ್ನಿಂಗ್ ಇರ್ಬೋದು, ಇಲ್ಲ ಡೇಟಾ ಸೈನ್ಸ್ ಇರ್ಬೋದು, ಅಂತ ಎಲ್ಲ ಕ್ಷೇತ್ರಗಳಲ್ಲಿ ಗಮನಾರ್ಹವಾದಂಥ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ. ಅಂದರೆ ಪ್ರಾರಂಭದಲ್ಲಿ ಒಂದು 30 ವರ್ಷದ ಹಿಂದೆ ನಾವು ಯಾವುದು ಆಫ್ ಶೋರಿಂಗ್ ಆಗಿ ವೆನ್ ವಿ ಸ್ಟಾರ್ಟೆಡ್ ಅವರ್ ಸರ್ವಿಸ್ ಸೆಕ್ಟರ್ ಗ್ರೋತ್, ನಾವು ದೋಸ್ ಸರ್ವಿಸ್ ಆಫ್ ಶೋರಿಂಗ್ ಹ್ಯಾಸ್ ನಾವು ಟರ್ನ್ಡ್ ಔಟ್ ಟು ಬಿ ದಿ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್. ಸೊ ಈ ಎರಡು ಕೀವರ್ಡ್ಗಳ ಬಳಕೆ ನಿಮ್ಮ ಆನ್ಸರಲ್ಲಿ ಇರಲೇಬೇಕು. ಒಂದು ಆಫ್ಶೋರಿಂಗ್, ಅನದರ್ ಒನ್ ಹ್ಯಾಪನ್ಸ್ ಟು ಬಿ ದಿ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಆಗಿ ಹೇಗೆ ಬದಲಾವಣೆಯಾಗಿವೆ ಅಂತ ನೀವು ಬರೀಲೇಬೇಕು. ಹಾಗಾದರೆ ಈ ಸರ್ವಿಸ್ ಸೆಕ್ಟರ್ ಪೊಟೆನ್ಷಿಯಲ್ ಎಲ್ಲಿದೆ ಅಂದರೆ, ಈಗಲೂ ಕೂಡ ಒನ್ ಹ್ಯಾಪನ್ಸ್ ಟು ಬಿ ದಿ ಟೂರಿಸಮ್. ನೀವು ನೋಡಿರ್ಬೋದು, ಐ ಮೀನ್ ಭಾರತ ಒಂದು ವಿಶಾಲವಾದಂಥ ರಾಷ್ಟ್ರ. ಐ ಮೀನ್ ಇಲ್ಲಿ ನೈಸರ್ಗಿಕವಾಗಿಯೂ ಮತ್ತು ಸಾಂಸ್ಕೃತಿಕವಾಗಿಯೂ ಒಂದು ವೈವಿಧ್ಯತೆಯನ್ನು ಕಾಣ್ತೀವಿ. ಅಂದರೆ ದೆರ್ ಇಸ್ ದಿಸ್ ಡೈವರ್ಸಿಟಿ ಬೋತ್ ಇನ್ ಟರ್ಮ್ಸ್ ಆಫ್ ದಿ ಕಲ್ಚರಲ್ ಹೆರಿಟೇಜ್ as well as the natural heritage. But if you look at the number of tourists that we are able to attract, that happens to be very less in comparison with any other European nations. So the one of the important key driver bhavishyaದಲ್ಲಿ, I mean for the next 20 to 30 years, which sector in service sector can fuel the growth is the tourism sector ಅಂತ ನಾವು ಹೇಳಲೇಬೇಕು. Now the another one happens to be the aviation sector. ನಾವು ಏವಿಯೇಷನ್ ಸೆಕ್ಟರ್, ಅದಕ್ಕೆ ನೀವು ನೋಡ್ತಾ ಇರ್ಬೋದು, ಐ ಮೀನ್ ಇನ್ ದ ಲಾಸ್ಟ್ 10 years ದಿ ನಂಬರ್ ಆಫ್ ಏರ್ಪೋರ್ಟ್ಸ್ ಹ್ಯಾವ್ ಇನ್ಕ್ರೀಸ್, ದಿ ನಂಬರ್ ಆಫ್ ಏರ್ ಟ್ರಾವೆಲರ್ಸ್ ಹ್ಯಾವ್ ಇನ್ಕ್ರೀಸ್. ಸೊ ದಿ ಏವಿಯೇಷನ್ ಸೆಕ್ಟರ್ ಈಸ್ ಗೋಯಿಂಗ್ ಟು ಪ್ಲೇ ದಿ ಮೇಜರ್ ರೋಲ್ ಇನ್ ದಿ ನೆಕ್ಸ್ಟ್ 20 to 30 years ಆಫ್ ದಿ ಸರ್ವಿಸ್ ಸೆಕ್ಟರ್ ಲೆಟ್ ಗ್ರೋತ್. ಅದೇ ರೀತಿ ಇ ಕಾಮರ್ಸ್ ನೀವು ನೋಡ್ತಾ ಇದ್ದೀರಾ, how the Amazon, Flipkart and all the online shopping, because ಏನಾಗ್ತಾ ಇದೆ, ದಿ ಮೊಬೈಲ್ ಬಳಕೆದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಲುಕ್ ಎಟ್ ದಿ ಡೇಟಾ ದಟ್ ಈಸ್ ಅವೈಲೇಬಲ್ ಎಟ್ cheap cost. New, I mean if you look at just 10 years ago, a single data of 1 GB data ನೀವು ತಗೋಬೇಕು ಅಂದರೆ it used to cost 30 rupees, 40 rupees, 50 rupees ಕಾಸ್ಟ್ ಆಗ್ತಾ ಇದೆ. Now you can get as low as ಏನು ಹೇಳ್ತಾರೆ, ಒಂದು 5 ರೂಪಾಯಿಗೆ 1 GB ಸಿಗ್ತಾ ಇದೆ. ಸೊ ಲುಕ್ ಎಟ್ ದಿ ಇಂಟರ್ನೆಟ್ ಕನೆಕ್ಟಿವಿಟಿ, ಲುಕ್ ಎಟ್ ದಿ ಮೊಬೈಲ್ ಬಳಕೆದಾರರ ಸಂಖ್ಯೆ ನೋಡಿ. ಸೊ ಇಟ್ ಹ್ಯಾಸ್ ಇಂಟರ್ನೆಟ್ ಪೆನಿಟ್ರೇಟ್ ಆಗಿದೆ. ಐ ಮೀನ್ ಹಳ್ಳಿಯಲ್ಲೂ ಕೂಡ ಏನಾಗ್ತಾ ಇದೆ, 4G 5G ಸಿಗ್ತಾ ಇದೆ. ಸೊ ವಿತ್ ದ್ಯಾಟ್ ಪೀಪಲ್ ಆರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆನ್ಲೈನ್. ಸೊ ಈ ಒಂದು ಆನ್ಲೈನ್ ರಿಟೇಲ್ ಏನಿದೆ, ಇ ಕಾಮರ್ಸ್ ಏನಿದೆ, ಇ ಕಾಮರ್ಸ್ ಲೆಡ್ ಗ್ರೋತ್ ಈಸ್ ಗೋಯಿಂಗ್ ಟು ಬಿ ದಿ ಇಂಪಾರ್ಟೆಂಟ್ ಕಾರ್ನರ್ ಸ್ಟೋನ್ ಆಫ್ ದಿ ಸರ್ವಿಸ್ ಸೆಕ್ಟರ್.
ಅದೇ ರೀತಿ ಫೈನಾನ್ಷಿಯಲ್ ಆ್ಯಂಡ್ ಟೆಕ್ ಸರ್ವಿಸಸ್ ಆರ್ ಇಂಪ್ರೂವಿಂಗ್, ಬ್ಯಾಂಕಿಂಗ್ ಸರ್ವಿಸಸ್ಗಳು ಇಂಪ್ರೂವ್ ಆಗ್ತದೆ. ಐ ಮೀನ್ ಅಟ್ ದಿ ನೆಗೆಟಿವ್ ವೈಸ್, ಎಸ್, ಐ ಮೀನ್ ಸ್ಕ್ಯಾಮ್ ಕೂಡ ಆಗ್ತಾ ಇದ್ದಾವೆ. ಐ ಮೀನ್ UPI ಸ್ಕ್ಯಾಮ್ ನೋಡ್ತಾ ಇರ್ಬೋದು, ಇಲ್ಲ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳನ್ನು ನೋಡ್ತಾ ಇರ್ಬೋದು. ಸೊ ಇವೆಲ್ಲವೂ, ಐ ಮೀನ್ ಅಪಾರ್ಟ್ ಫ್ರಮ್ ದಿ ನೆಗೆಟಿವ್ ಸೈಡ್ಸ್, ವಿ ಕ್ಯಾನ್ ಆಲ್ಸೋ ಆಲ್ವೇಸ್ ಥಿಂಕ್ ಅಬೌಟ್ ದಿ ಹೌ ದಿ ಫಿನ್ಟೆಕ್ ಕಂಪನೀಸ್ ಲುಕ್ ಅಟ್ ದಿ UPI ರೆವಲ್ಯೂಷನ್. ಜಾಗತಿಕವಾಗಿ UPI ರೆವಲ್ಯೂಷನ್ ಇಸ್ ಸಮಥಿಂಗ್ ವಿಚ್ ಈಸ್ ಅಟ್ರಾಕ್ಟಿವ್. ಐ ಮೀನ್ ಎಲ್ಲರನ್ನು ಕೂಡ ಏನು ಹುಬ್ಬೇರಿಸುವಂತೆ ಮಾಡ್ತಾ ಇದೆ. ಸೊ ಆಲ್ ದೀಸ್ 4 ಇಂಪಾರ್ಟೆಂಟ್ ಸೆಕ್ಟರ್ಸ್ ಆರ್ ಗೋಯಿಂಗ್ ಟು ಡಿಸೈಡ್ ದಿ ಸರ್ವಿಸ್ ಸೆಕ್ಟರ್ ಲೆಡ್ ಗ್ರೋತ್ ಇನ್ ಇಂಡಿಯಾ. ಅದೇ ರೀತಿ ಕೆಲವೊಂದು ಚಾಲೆಂಜ್ಗಳು ಇಂದಿಗೂ ಇವೆ. ಆ ಚಾಲೆಂಜ್ ಏನು? ಫಸ್ಟ್ ಒನ್, ಸಿ ಲುಕ್ ಎಟ್ ದಿ ಎಲ್ಲ ಕಡೆ ನೀವು ನೋಡ್ತೀರಾ, ಐ ಮೀನ್ ಮಶ್ರೂಮ್ಗಳಂತೆ ಏನು ಅಂತಂದ್ರೆ, ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಹ್ಯಾವ್ ಓಪನ್ಡ್, ಆರ್ BSc ಕಂಪ್ಯೂಟರ್ ಸೈನ್ಸ್ ಇರ್ಬೋದು, BCA ಇರ್ಬೋದು, STEM, ಐ ಮೀನ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್. ಐ ಮೀನ್ ಇಲ್ಲಿ ಎನ್ರೋಲ್ ಆಗ್ತಾ ಇರುವಂಥ ಜನಸಂಖ್ಯೆ ಜಾಸ್ತಿ ಇದೆ, ಆದರೆ ನಂಬರ್ ಆಫ್ ಇಂಜಿನಿಯರ್ಸ್ ಜಾಸ್ತಿ ಇದೆ, ಔಟ್ಪುಟ್ ಇದೆ, ಬಟ್ ಆ ಔಟ್ಪುಟ್ ಅಲ್ಲಿ ದೇ ಲ್ಯಾಕ್ ಸ್ಕಿಲ್ಸ್. ಆಲ್ ಇಟ್ ರಿಕ್ವೈರ್ಸ್ ಈಸ್ ದೇರ್ ಇಸ್ ದಿಸ್ ಗ್ಯಾಪ್. ಅಂದ್ರೆ ವಾಟ್ ದಿ ಇಂಡಸ್ಟ್ರಿ ಈಸ್ ಡಿಮಾಂಡಿಂಗ್, ಇಂಡಸ್ಟ್ರಿ ಡಿಮಾಂಡ್ ಮಾಡ್ತಾ ಇರುವಂತಹ ಸ್ಕಿಲ್ಲೇ ಬೇರೆ ಇದೆ, ಅದೇ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಇರುವಂಥ ಸ್ಕಿಲ್ಲೇ ಬೇರೆ. ದೇರ್ ಇಸ್ ಎ ಸ್ಕಿಲ್ ಮಿಸ್ ಮ್ಯಾಚ್. ಒಂದ್ ವೇಳೆ ಸ್ಕಿಲ್ ಅಪ್ಗ್ರೇಡೇಷನ್ ಆದರೆ ವಿ ವಿಲ್ ಬಿ ಏಬಲ್ ಟು ಹಾರ್ನೆಸ್ ದಿ ಟ್ಯಾಲೆಂಟ್ ಆ್ಯಂಡ್ ವಿ ವಿಲ್ ಬಿ ಏಬಲ್ ಟು ಹ್ಯಾವ್ ಅ ಹೈಯರ್ ಎಕನಾಮಿಕ್ ಗ್ರೋತ್ ಅನ್ನ ಮಾಡಬಹುದು. ದಟ್ ಈಸ್ ದಿ ಚಾಲೆಂಜ್ ನಂಬರ್ 1. The next challenge that exists is the segmented service market. What I mean by segmented service market ಅಂತಂದ್ರೆ, ಸಿ ಈಗಲೂ ನೀವು ಸರ್ವಿಸ್ ಸೆಕ್ಟರ್ನ ಗ್ರೋತ್ ನೋಡ್ತಿರಲ್ಲ, the one specifically one IT consulting is the one that is leading the higher growth. ನೀವು ಫಾರ್ ಎಕ್ಸಾಂಪಲ್ ದಿಸ್ ಪರ್ಟಿಕ್ಯುಲರ್ ಚಾರ್ಟ್ ನೀವು ಇಲ್ಲಿ ನೋಡ್ತಿರಲ್ಲ, ಇಫ್ ಯು ಲುಕ್ ಎಟ್ ದಿ ಸರ್ವಿಸ್ ಸೆಕ್ಟರ್ ಗ್ರೋತ್, ಸರ್ವಿಸ್ ಸೆಕ್ಟರ್ ಅಲ್ಲಿ ಅತಿ ಹೆಚ್ಚು ಏನು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ, ಐ ಮೀನ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ, ದಟ್ ಈಸ್ ಕಮಿಂಗ್ ಫ್ರಮ್ ದಿ IT ಕನ್ಸಲ್ಟಿಂಗ್. ಬಟ್ ಅತಿ ಹೆಚ್ಚು ಜನ ಕಾರ್ಯನಿರ್ವಹಿಸ್ತಾ ಇರೋದಲ್ಲಿ BPO ಅಂತಲ್ಲಿ. ಸೊ ದಿ ಸೆಕ್ಟರ್ಸ್ ವೇರ್ ಮೋರ್ ನಂಬರ್ ಆಫ್ ಪೀಪಲ್ ಆರ್ ವರ್ಕಿಂಗ್, ದಟ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಮೋರ್. ಸೊ ವ್ಯಾಲ್ಯೂ ಅಗೇನ್ ಇಲ್ಲೂ ಕೂಡ ಏನಿದೆ, ದೇರ್ ಇಸ್ ದಿಸ್ ವೈಡ್ ಡಿಸ್ಪ್ಯಾರಿಟಿ ದಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ಟರ್ಮ್ಸ್ ಆಫ್ ದಿ ವ್ಯಾಲ್ಯೂ ಅಂಡ್ ಇನ್ ಟರ್ಮ್ಸ್ ಆಫ್ ವೇರ್ ಪೀಪಲ್ ಆರ್ ವರ್ಕಿಂಗ್. ದಟ್ ಈಸ್ ದಿ ಒನ್. ಈಗಲೂ ಕೂಡ ರೆಗ್ಯುಲೇಟರಿ ಕಾಂಪ್ಲೆಕ್ಸಿಟೀಸ್ ಇದೆ. ಅಂದರೆ ಒಬ್ಬರು ಒಂದು ಕಂಪನಿಯನ್ನು ಓಪನ್ ಮಾಡಬೇಕು ಅಂದರೆ, ಈವನ್ ದೋ ವಿ ಟಾಕ್ ಅಬೌಟ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್, ಓಕೆ, ಅದೆಲ್ಲವೂ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ನಮ್ಮದು ರ್ಯಾಂಕಿಂಗ್ ಇಂಪ್ರೂವ್ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ವಿ ಆರ್ ನಾಟ್ ಏಬಲ್ ಟು ಅಚೀವ್ ದಿ ಹೈಯರ್ growth rate. So regulatory complexities exist even to the day. Economic uncertainties, I mean look at the global challenges, that is uncertainty that you can see here. Ongoing war between the Israel and Hamas, the ongoing war between the Russia and Ukraine, all these, the tensions that is, or the trade war that is happening between the China and US, with Trump going to become president on Jan 20, we see these heightened trade war tensions are going to, then COVID ಆದ್ಮೇಲೆ, this is all leading to the lesser economic growth, which is again going to have an impact on the India's economic growth as well. Next, data protection issues ಇರ್ಬೋದು ನೋಡಿ. Data is a new oil. ಒಂದು 30 years ago oil was the important source, but right now data is the new oil. On every economic growth will revolve around this data itself. So increased cyber security issues, considering the data protection and all, India needs to come up with the better laws. India needs to ensure that the Indian data is stored here in India only. ಅದೇ ರೀತಿ ಫೈನಾನ್ಷಿಯಲ್ ರಿಸೋರ್ಸಸ್ ಆಕ್ಸೆಸ್ ಅಂದರೆ, ಕಂಪನಿಗಳು ಆರ್ ಅನೇಬಲ್ ಟು ಟ್ಯಾಪ್ ದಿ ಫೈನಾನ್ಷಿಯಲ್ ರಿಸೋರ್ಸಸ್ ಬಿಕಾಸ್ ಕ್ರೆಡಿಟ್ ಮ್ಯಾಟರ್ಸ್ ಅ ಲಾಟ್. ಕ್ರೆಡಿಟ್ನ ಅವೈಲೇಬಿಲಿಟಿ ಇಲ್ಲದೆ, ಅಂದರೆ ಈಸಿ ಅವೈಲೇಬಿಲಿಟಿ ಆಫ್ ಕ್ರೆಡಿಟ್ ಅಟ್ ಅಫೋರ್ಡೆಬಲ್ ರೇಟ್ಸ್ ಇಲ್ಲದೆ, ಸರ್ಕಾರ ಮುದ್ರಾ ಯೋಜನೆಯನ್ನು ತಂದಿದೆ, ಸರ್ಕಾರ ಸ್ಟಾರ್ಟ್ಅಪ್ ಇಂಡಿಯಾ ತಂದಿದೆ, ಸ್ಟ್ಯಾಂಡಪ್ ಇಂಡಿಯಾ ತಂದಿದೆ, ಇವುಗಳು ಇದ್ದಲ್ಲೂ ಕೂಡ ಏನಾಗ್ತಾ ಇದೆ, ವಿ ಸ್ಟಿಲ್ ಸಿ ದ್ಯಾಟ್ ಆನ್ ಗ್ರೌಂಡ್, the entrepreneurs are facing the challenges in accessing these financial resources. So once we improve all these, on all these segments, we can achieve the higher economic growth, which is being led by the service sector anta helbodu. That's it in this particular high
ವೋಲ್ಟೇಜ್ ಸೆಷನ್ ಆನ್ ದಿ ಸರ್ವಿಸ್ ಸೆಕ್ಟರ್. ಈ ಒಂದು ಕೀವರ್ಡ್ ಮತ್ತು ಡೇಟಾಗಳ ಬಳಕೆ ಆಗಲೇಬೇಕು ಇಫ್ ದೇರ್ ಈಸ್ ಅ ಕ್ವೆಶನ್ ಆನ್ ದಿ ಸರ್ವಿಸ್ ಸೆಕ್ಟರ್ ಲೆಡ್ ಗ್ರೋತ್ ಬಗ್ಗೆ. ಇನ್ ಅವರ್ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸಿ why India has specifically took a leap from agriculture directly to the services. Ali we are going to discuss some of the mains related questions as well. ಒಂದು ವೇಳೆ ಪ್ರಶ್ನೆ ಬಂದರೆ ಈ ಮೂರು ಒಂದು ಸೆಕ್ಟರ್ಗಳ ಮೇಲೆ ಪ್ರಶ್ನೆ ಬಂದಲ್ಲಿ ಯಾವ ರೀತಿ ಅದನ್ನು ಅಪ್ರೋಚ್ ಮಾಡಬೇಕು ಅಂತ ವಿ ಆರ್ ಗೋಯಿಂಗ್ ಟು ಸಿ. That's it from our end. Like our channel, subscribe. Please do share if you like this. Please do share this material among your friends and family. Thank you. If you have any doubts and concern, please comment in the comment section. And ನಿಮಗೆ ಇದನ್ನು ಹೊರತುಪಡಿಸಿ ಯಾವುದೋ ಬೇರೆ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತಂದ್ರೂ ಕೂಡ ಮಾಡಿ, we are going to come up with that particular topic as well. Thank you.